ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮ ಅಚ್ಚುಮೆಚ್ಚಿನ ಎಕ್ಸ್ಪ್ಲೋರ್ ರಿವ್ಯೂ ಚಾನಲ್ಗೆ ಸ್ವಾಗತ. ನಿನ್ನೆ KCET 2026 ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟು ಬಿಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಅಲಾಟ್ಮೆಂಟನ್ನು ಚೆಕ್ ಮಾಡ್ಕೊಂಡಿರ್ಬೋದು. ಹೋಪ್ ಯು ಹ್ಯಾವ್ ಗಾಟ್ ಎ ಡಿಸೈರ್ಡ್ ಬ್ರಾಂಚ್ ಆ್ಯಂಡ್ ದ ಕಾಲೇಜ್. ಎಲ್ಲರಿಗೂ ಒಳ್ಳೆ ಕಾಲೇಜುಗಳು ಅವರ ಆದ್ಯತೆ ಅನುಸಾರವಾಗಿ ಸಿಕ್ಕಿರ್ಬೋದು ಅಂತ ನಾನು ಭಾವಿಸ್ತೀನಿ. ಇವಾಗ ಸೀಟು ಸಿಕ್ತು, ಮುಂದೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬಂದಿರುತ್ತೆ. ಇವಾಗ ಸೀಟು ಇದನ್ನು ಇಟ್ಕೋಬೇಕಾ ಅಥವಾ ಬೇಡವಾ, ಬೇರೆ ಕಾಲೇಜು ಮತ್ತು ಬೇರೆ ಕಾಲೇಜ್ಗೆ ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡೋಣ, ಮಾಡಿದರೆ ಏನು ರಿಸ್ಕ್ ಇದೆ, ಏನು ಮಾಡಬೇಕು, ಸುಮಾರು ಗೊಂದಲಗಳು ನಿಮ್ಮ ಮನದಲ್ಲಿ ಮೂಡ್ತಾ ಇರ್ಬೋದು. ಐ ಥಿಂಕ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಫೇಸಿಂಗ್ ದೀಸ್ ಕೈಂಡ್ ಆಫ್ ಎ ಪ್ರಾಬ್ಲಮ್ಸ್, ಇನ್ಕ್ಲೂಡಿಂಗ್ ಪೇರೆಂಟ್ಸ್ಗೂ ಕೂಡ ಅದೇ ಥರ ಆಗಿರ್ಬೋದು. ಅದಕ್ಕೆ ನಾನು ಇವಾಗ ನಿಮ್ಗೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಇವಾಗ ಫಸ್ಟ್ ನೀವು CET ಮೇನ್ ಪೇಜಿಗೆ ಹೋದರೆ, KE ಮೇನ್ ಪೇಜ್ಗೆ ಹೋದರೆ UGCET 2026 ಆಲ್ರೆಡಿ ನೀವು ಫಸ್ಟ್ ರೌಂಡ್ ಸೀಟ್ ಹಂಚಿಕೆ ಕಟ್ ಆಫನ್ನ ನೋಡಿದ್ದೀರಿ. ಅದನ್ನು ಆಮೇಲೆ ಅದರ ಬಗ್ಗೆ ಚೆಕ್ ಮಾಡೋಣ. ಅದರ ಜೊತೆಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಲಿಂಕ್, ಆಮೇಲೆ ಆಪ್ಷನ್ ಎಂಟ್ರಿ ಲಿಂಕ್. ಇವಾಗ ನೀವೇನು ಮಾಡಬೇಕಾಗುತ್ತೆ, ಫಸ್ಟ್ ರೌಂಡ್ ಅಲಾಟ್ಮೆಂಟನ್ನು ಲಿಂಕ್ ಯೂಸ್ ಮಾಡಿಕೊಂಡು ಕ್ರೆಡೆನ್ಷಿಯಲ್ಸ್ ಹಾಕಿ ಸೀಟ್ ಅಲಾಟ್ಮೆಂಟನ್ನು ಚೆಕ್ ಮಾಡ್ಕೋತೀರಿ. ನಿಮಗೆ ಯಾವ ಕಾಲೇಜು ಯಾವ ಬ್ರಾಂಚ್ ಅಲಾಟ್ ಆಗಿದೆ, ಎಷ್ಟನೇ ಆಪ್ಷನ್ ಅಲಾಟ್ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಏನು, ನೀವು ಇವಾಗ ಸೆಕೆಂಡ್ ರೌಂಡಿಗೆ ಹೋಗೋಕ್ಕೆ ಇಷ್ಟ ಬಯಸಿದರೆ ಏನು ಮಾಡಬೇಕು, ಆವಾಗ 2026 UGCET ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಮತ್ತೆ ಲಾಗಿನ್ ಆಗಿ ಯೂಸಿಂಗ್ ಯುವರ್ ಕ್ರೆಡೆನ್ಷಿಯಲ್ಸ್ ಅಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ 4 ಆಪ್ಷನ್ಸ್ ಬಗ್ಗೆ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಅದರ ಪ್ರಕಾರ ನೋಡೋದಾದರೆ ನೀವು ಏನು ಆ್ಯಕ್ಷನ್ ತೊಗೋಬೇಕು ಅನ್ನೋದ್ರ ಮೇಲೆ ನೀವು ನೆಕ್ಸ್ಟ್ ಸ್ಟೇಜಿಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಫಸ್ಟು. ಆಮೇಲೆ ನೀವು ಇವಾಗ ಸೀಟ್ ಅಲೋಕೇಟ್ ಆದ ಮೇಲೆ ನೀವು ಆಲ್ರೆಡಿ ನಿಮ್ಮ ಆಪ್ಷನ್ಸ್ ಲಿಸ್ಟ್ ಮಾಡಬೇಕಾದ್ರೆ ಪ್ರಯಾರಿಟಿನಲ್ಲೇ ಸೀಕ್ವೆನ್ಸ್ ಮಾಡಿರ್ತೀರಿ. ಸುಮಾರು ವಿದ್ಯಾರ್ಥಿಗಳು ಕೇಳೋ ಕ್ವಶನ್ಸ್ ಏನಂತಂದರೆ, ನಾನು ಫಸ್ಟ್ ಆಪ್ಷನ್ ಚಾಯ್ಸ್ ಮಾಡಿದರೆ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸು, ಐ ವಿಲ್ accept the course allotted to me. I am very happy 100%. I will join the allotted college by paying the respective fees and I will be out of the counseling. ಆ ಆಪ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ಲಿಯರ್ ಆಗಿದೆ. ಡೌಟ್ ಇರೋದು ಆಪ್ಷನ್ 2 ಮತ್ತು ಆಪ್ಷನ್ 3ನಲ್ಲಿ, ಚಾಯ್ಸ್ 2 ಮತ್ತು ಚಾಯ್ಸ್ 3ನಲ್ಲಿ. ಸೊ ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ, ಇವಾಗ ಅಲಾಟ್ ಆಗಿರೋ ಸೀಟ್ ಬಗ್ಗೆ ಮತ್ತು ಕಾಲೇಜ್ ಬಗ್ಗೆ ಆದಷ್ಟು ಮಾಹಿತಿನ ಸಂಗ್ರಹಿಸ್ಕೊಳ್ಳಿ. ಆಲ್ರೆಡಿ ನೀವು ಆಪ್ಷನ್ ನೀವು ಹಾಕಬೇಕಾದ್ರೆ ಈ ಕೆಲಸನ ಆಲ್ರೆಡಿ ಮಾಡಿರ್ತೀರಿ. ಬಟ್ ಬಿಫೋರ್ ಮೇಕಿಂಗ್ ಅ ಫೈನಲ್ ಡಿಸಿಷನ್ ಆಫ್ ಜಾಯ್ನಿಂಗ್ ದ ಕಾಲೇಜ್, ಐ ವಿಶ್ ಯು take as much details as possible, like infrastructure, placement, curriculum, ಕೋಚಿಂಗು ಅಥವಾ ಮತ್ತು ಕಾಲೇಜ್ ಕ್ವಾಲಿಟಿ ಆಫ್ ಟ್ರೈನಿಂಗು ಮತ್ತು ಅಲ್ಲಿರೋ ಫೆಸಿಲಿಟೀಸ್ಗಳು, ಮೀನ್ಸ್ ಹಾಸ್ಟೆಲು, ಮೆಸ್ಸು, ಇದ್ರ ಬಗ್ಗೆ ಎಲ್ಲ ರೀತಿಯೂ ಮಾಹಿತಿ ಸಂಗ್ರಹಿಸಿ ಎಲ್ಲ ರೀತಿಯಲ್ಲೂ ನಿಮಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಆಪ್ಷನ್ 1ನ ಚೂಸ್ ಮಾಡೋದು ಒಳ್ಳೆಯದು. ಅದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಇವಾಗ ಏನು ಮಾಡೋದು ಅಂತಂದರೆ, ಫಸ್ಟು ಯಾವ ಚಾಯ್ಸನ್ನ ನೀವು ಸೆಲೆಕ್ಟ್ ಮಾಡಿದರೆ ಏನೇನು ಆಗುತ್ತೆ, ವಾಟ್ ಆರ್ ದ ಪಾಸಿಬಿಲಿಟೀಸ್ ಅಂತ ನೋಡೋಣ. ಅದನ್ನು ನಿಮಗೆ ನಾನು ಇವಾಗ ತೋರಿಸ್ತೀನಿ. ಫಸ್ಟು ಇವಾಗ ಸೀಟ್ ಸಿಕ್ಕಿದೆ. ಸೀಟ್ ಸಿಕ್ಕ ಮೇಲೆ ಆಪ್ಷನ್ ಎಂಟ್ರಿ ಲಿಂಕಿಗೆ ನೀವು ಲಾಗಿನ್ ಆಗ್ತೀರಿ. ಅಲ್ಲಿ 4 ಚಾಯ್ಸ್ ಕಾಣಿಸ್ತಾ ಇರ್ತವೆ. ಆಪ್ಷನ್ 1 ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ನಾನು ಆಲ್ರೆಡಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿದೆ. ಇವಾಗ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂದರೆ ನಿಮಗೆ ಕೊಟ್ಟಿರೋ ಕಾಲೇಜು ಮತ್ತು ಬ್ರ್ಯಾಂಚು 100% ನಿಮಗೆ ಸ್ಯಾಟಿಸ್ಫೈ ಆಗಿದೆ. ಯು ಆರ್ ನಾಟ್ ಇನ್ ಎ ಪೊಸಿಷನ್ ಟು ಆ್ಯಂಡ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಮೂವ್ ಟು ದ ನೆಕ್ಸ್ಟ್ ಫರ್ದರ್ ರೌಂಡ್ಸ್ ಟು ಟ್ರೈ ಫಾರ್ ಎನಿ ಅದರ್ ಆಪ್ಷನ್ಸ್. ಯು ಹ್ಯಾವ್ ಗಾಟ್ ದ ಬೆಸ್ಟ್ ಪಾಸಿಬಲ್ ಕಾಲೇಜ್ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಆ್ಯಂಡ್ ಯುವರ್ ಪ್ರಿಫರೆನ್ಸ್. ಸೊ ಯು ಆರ್ ಫ್ರೀಸಿಂಗ್ ದಟ್ ಅಲೋಕೇಶನ್ ಅವರ್ ಅಲಾಟ್ಮೆಂಟ್ ಆ್ಯಂಡ್ ಎಕ್ಸಿಟಿಂಗ್ ಫ್ರಮ್ ದ ಕೌನ್ಸಿಲಿಂಗ್. ಆಯಿತಾ? ಆಪ್ಷನ್ 1ನಲ್ಲಿ ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಆದಮೇಲೆ ಕರೆಂಟ್ ಸೀಟು ಇಟ್ಕೋತೀರಿ.
ನೆಕ್ಸ್ಟ್ ರೌಂಡ್ ಎಲಿಜಿಬಿಲಿಟಿ ಇರೋದಿಲ್ಲ. ನೆಕ್ಸ್ಟ್ ರೌಂಡ್ ಎಲಿಜಿಬಿಲಿಟಿ ನೋ. ದಟ್ ಮೀನ್ಸ್ ಬೆಸ್ಟ್ ಫಾರ್ ದ ಸ್ಟೂಡೆಂಟ್ಸ್ who are 100% satisfied with the allotted college and the branch. There is no second thought in joining that college. ಮೆಂಟಲಿ ಕಂಪ್ಲೀಟ್ಲಿ ಪ್ರಿಪೇರ್ ಆಗಿ ಪೇರೆಂಟ್ಸ್ಗೂ ಕೂಡ ಓಕೆ ಆದಮೇಲೆ ಎಕ್ಸೆಪ್ಟ್ ಅಂಡ್ ಫ್ರೀಸನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನಲ್ಲಿ ಏನಿರುತ್ತೆ, ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಇಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಮಕ್ಕಳಿಗೆ. ಸೆಕೆಂಡ್ ಆಪ್ಷನಲ್ಲಿ ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡು, ಥರ್ಡ್ ಆಪ್ಷನಲ್ಲಿ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡು ಈ ಥರ ಇರುತ್ತೆ. ನಾನು ಇಲ್ಲಿ ಬರೆದಿರೋದು ರಿಜೆಕ್ಟ್ ಕರೆಂಟ್ ಸೀಟ್ ಆ್ಯಂಡ್ ಕಂಟಿನ್ಯೂ, ಅಂದರೆ ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ. ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡಲ್ಲಿ ಯುವರ್ ಪ್ರೆಸೆಂಟ್ ಅಲಾಟೆಡ್ ಸೀಟ್ ಈಸ್ ಕೆಪ್ಟ್ ಅಂಟಿಲ್ ಯು ಗೆಟ್ ಎ ಅಪ್ಗ್ರೇಡ್. ಬೇರೆ ಅಪ್ಗ್ರೇಡ್ ಆಪ್ಷನ್ ನಿಮಗೆ ಸಿಗೋವರೆಗೂ ಕೂಡ ನಿಮಗೆ ಅಲಾಟ್ ಆಗಿರೋ ಸೀಟು ಇಂಟ್ಯಾಕ್ಟ್ ಆಗಿರುತ್ತೆ, ನಿಮ್ಮ ಕೋಟಾ ನಿಮ್ಮ ಹೆಸರಲ್ಲೇ ರಿಸರ್ವ್ ಆಗಿರುತ್ತೆ. ಸೊ ರೌಂಡ್ 2 ಎಲಿಜಿಬಿಲಿಟಿ ಇವರಿಗೆ ಇರುತ್ತೆ. ರೌಂಡ್ 2 ಎಲಿಜಿಬಿಲಿಟಿ ನಿಮಗೆ ಸಿಗುತ್ತೆ. ಯು ಕ್ಯಾನ್ ಲಾಗ್ ಇನ್ ಆ್ಯಂಡ್ ಎಕ್ಸೆಪ್ಟ್ ದ್ಯಾಟ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ by choosing the option 2, that is accept and upgrade. Means you are satisfied with the current allotment and you still wish to try for upgradation of your college and the branch by participating in the subsequent rounds, that is 2, 3, whatever the case may be. ಆ ಥರ ಇರೋರು ಎಕ್ಸೆಪ್ಟ್ ಆ್ಯಂಡ್ ಫ್ರೀಸನ್ನ ಆಪ್ಷನ್ ಚೂಸ್ ಮಾಡ್ಕೋಬೇಕು. ಅವ್ರಿಗೆ ಈಗ ಆಲ್ರೆಡಿ ಅಲಾಟ್ ಆಗಿರೋ ಸೀಟು ಕಾಯ್ದಿರಿಸಲಾಗಿರುತ್ತೆ, ರಿಸರ್ವರ್ ಇರುತ್ತೆ, and still they are eligible for the round 2. That means you want a better college or branch but don't want to risk losing your current seat. That is the best possible way for a student who do not wish to take much more risk when he get a seat in the first round. ಫಸ್ಟ್ ರೌಂಡಲ್ಲಿ ಯಾರಿಗೆ ಅವ್ರಿಗೆ ಆಯ್ಕೆ ಅನುಸಾರವಾಗಿ ಸೀಟ್ ಸಿಕ್ಕಿರುತ್ತೋ ಮತ್ತು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ತಯಾರಿರಲ್ವೋ ಅಂಥವರು ಇದನ್ನು ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಚೂಸ್ ಮಾಡಿ ಈ ಸೀಟನ್ನು ಹಾಗೆ ಕಾಯ್ದಿರಿಸ್ಕೊಂಡು ನೆಕ್ಸ್ಟ್ ರೌಂಡಿಗೆ ಟ್ರೈ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಳ್ಳೆಯದಿದು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಸೆಕೆಂಡ್ ಆಪ್ಷನನ್ನು ಚೂಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಇಫ್ ನಿಮ್ಮ ಆಪ್ಷನ್ ಎಂಟ್ರಿ ಒಂದು 50 ಆಪ್ಷನ್ನ ಇನ್ಕ್ಲೂಡ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನಿಮಗೆ 22nd ಆಪ್ಷನ್ ನಿಮಗೆ ಅಲೋಕೇಟ್ ಆಗಿದೆ, 27ನೇ ಆಪ್ಷನ್ ನಿಮಗೆ ಅಲೋಕೇಟ್ ಆಗಿದೆ ಆಸ್ ಪರ್ ದ ಬ್ರಾಂಚ್ ಅಂಡ್ ದ ಕಟ್ ಆಫ್ ಇನ್ ದ ಫಸ್ಟ್ ರೌಂಡ್. ಆಯ್ತಾ? ಇಲ್ಲಿ ಏನಾಗುತ್ತೆ, ಎಕ್ಸೆಪ್ಟ್ ಅಂಡ್ ಅಪ್ಗ್ರೇಡ್ ಚೂಸ್ ಮಾಡಿದರೆ 22ರದ ಆಪ್ಷನ್ ಬಿಟ್ಟು 23ರಿಂದ 50ವರೆಗಿನ ಆಪ್ಷನ್ಗಳು ನಿಮಗೆ ಡಿಲೀಟ್ ಆಗುತ್ತೆ, ನಿಮಗೆ ಸಿಗೋದಿಲ್ಲ. ಬಿಕಾಸ್ ಯು ಆರ್ ಸೀಕಿಂಗ್ ಅಪ್ಗ್ರೇಡೇಷನ್. ಅಲ್ಲಿ ಏನು ಮಾಡ್ತಾರೆ ಕೆ ಅವರು ಅಥವಾ ಕೆ ಸಿ ಟಿ ಅವರು, ನಿಮಗೆ ಆಲ್ರೆಡಿ 27ನೇ ಆಪ್ಷನ್ನು ಸ್ಯಾಟಿಸ್ಫೈ ಆಗಿರೋದ್ರಿಂದ 23ರಿಂದ 50ನೇವರೆಗೂ ಇರೋ ಆಪ್ಷನ್ಗಳು ನಿಮಗೆ ಕನ್ಸಿಡರ್ ಆಗೋದಿಲ್ಲ ಅಂತ ಸಾಫ್ಟ್ವೇರ್ ತಿಳ್ಕೊಳ್ಳುತ್ತೆ. ನೀವು ಅದನ್ನು ತೊಗೊಂಡು ಬಂದು ಸೆಕೆಂಡ್ ರೌಂಡಲ್ಲಿ ಮೇಲ್ ಇಡ್ತೀನಿ ಅಥವಾ ಅಪ್ಗ್ರೇಡ್ ಮಾಡೋದಕ್ಕೆ ಹೈಯರ್ ಆರ್ಡರ್ ಆಪ್ಷನ್ ಇಟ್ಟಿರ್ತೀನಿ ಅಂತಂದರೆ ಆಗೋದಿಲ್ಲ. ದಟ್ ಈಸ್ ಅ ಮೇಜರ್ ಡಿಫ್ರೆನ್ಸ್ ಯು ಹ್ಯಾವ್ ಟು ಅಬ್ಸರ್ವ್. ಅದೇ ಮುಖ್ಯವಾದ ಅಂಶ ನಾನು ಹೇಳ್ತಾ ಇರೋದು. ನಿಮಗೆ ಮೇಲ್ಗಡೆ ಆಪ್ಷನ್ಸ್ ಮಾತ್ರ ಇರುತ್ತೆ, ಸೊ ದ್ಯಾಟ್ ಯು ವಿಲ್ ಬಿ ಅಲಾಟೆಡ್ ಫಾರ್ ಅಪ್ಗ್ರೇಡ್ ಫಾರ್ ದ ಹೈಯರ್ ಆಪ್ಷನ್ಸ್. ದ ಲೋವರ್ ಆಪ್ಷನ್ಸ್ ಬಿಲೋ ದ್ಯಾಟ್ ಅಲಾಟೆಡ್ ಸೀಟ್ ವಿಲ್ ಬಿ ಡಿಲೀಟೆಡ್ ಇನ್ ದ ಸೆಕೆಂಡ್ ಲಿಸ್ಟ್. ಸೆಕೆಂಡ್ ಲಿಸ್ಟಲ್ಲಿ ನಿಮಗೆ 22 ಮಾತ್ರ ಇರುತ್ತೆ. 1 to 22 ಆಪ್ಷನ್ಸ್ ವಿಲ್ ಬಿ ವಿಸಿಬಲ್ ಆ್ಯಂಡ್ ಅವೈಲೇಬಲ್. ಅದರ ಅರ್ಥ ನೀವು 22 ಆಪ್ಷನ್ಗಳಲ್ಲಿ 1 to 21 ಮಾತ್ರ ಟ್ರೈ ಮಾಡಬಹುದು. 22ನೇ ಆಪ್ಷನ್ ನಿಮಗೆ ಅಲಾಟ್ ಆಗಿರುತ್ತೆ, ಹಾಗೆ ಇರುತ್ತೆ ಅಂಟಿಲ್ ಯು ಗೆಟ್ ಅಪ್ಗ್ರೇಡೇಷನ್. ಇಫ್ ದ ಅಪ್ಗ್ರೇಡೇಷನ್ ಈಸ್ ನಾಟ್ ಪಾಸಿಬಲ್, ನಿಮಗೆ ಮತ್ತೆ ಅಪ್ಗ್ರೇಡ್ ಆಗೋದಕ್ಕೆ ಕಟ್ ಆಫ್ ರ್ಯಾಂಕ್ ಪ್ರಕಾರ ಆಗಿಲ್ಲ ಅಂದರೆ ಅದೇ ಸೀಟು ಸೆಕೆಂಡ್ ರೌಂಡಲ್ಲಿ ಕೂಡ ಸಿಗುತ್ತೆ. ಮತ್ತೆ ನೀವು ನೆಕ್ಸ್ಟ್ ಮಾಪಪ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಂತ ಏನು ಕರಿತೀವೋ ಅಲ್ಲಿ ಟ್ರೈ ಮಾಡ್ಬೋದು. ಗೊತ್ತಾಯ್ತಲ್ಲ? ಇನ್ನೊಂದು ಸರ್ತಿ ಒಂದು ಲೈನಲ್ಲಿ ಹೇಳ್ತೀನಿ ನೋಡಿ. ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡಲ್ಲಿ ನಿಮಗೆ ಅಲಾಟೆಡ್ ಆಗಿರೋ ಸೀಟ್ಗಳ ಬಿಟ್ಟು ಮೇಲ್ಗಡೆ ಆಪ್ಷನ್ಸ್ ಮಾತ್ರ ನೆಕ್ಸ್ಟ್ ರೌಂಡಲ್ಲಿ ಅವೈಲೇಬಲ್ ಇರ್ತವೆ, ಕೆಳಗಡೆ ಆಪ್ಷನ್ಸ್ಗಳು ಅವೈಲೇಬಲ್ ಇರೋದಿಲ್ಲ. ಓಕೆ. ಥರ್ಡ್ ಆಪ್ಷನಲ್ಲಿ ಏನಿದೆ, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್. ಅಂದರೆ ರಿಜೆಕ್ಟ್ ಕರೆಂಟ್ ಸೀಟ್ ಆ್ಯಂಡ್ ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ ಫರ್ದರ್ ರೌಂಡ್ಸ್. ಅದರ ಅರ್ಥ ಬಂದಿರೋ ಸೀಟು, ಅಲಾಟ್ ಆಗಿರೋ ಸೀಟು ನಿಮಗೆ ಇಷ್ಟ ಇಲ್ಲ
and you still have a hope that by rejecting this seat, ಈ ಸೀಟ್ನ ರಿಜೆಕ್ಟ್ ಮಾಡೋದ್ರಿಂದ ನನಗೆ ಸಾರಿ ನನಗೆ ನೆಕ್ಸ್ಟ್ ಹೈಯರ್ ಆರ್ಡರ್ ಅಲ್ಲಿರೋ ಆಪ್ಷನ್ಗಳು ಸಿಗ್ತವೆ. ಇಲ್ಲ ಅಂದ್ರೂ ಕೂಡ ನನಗೆ ಬೇರೆ ಆಪ್ಷನ್ಗಳು ಲೋವರ್ ಆರ್ಡರ್ ಅಲ್ಲಿ ಇದೆ, ಅದು ನನಗೆ ಇಷ್ಟ. ಈಗ 22ನೇ ಆಪ್ಷನ್ ನಿಮ್ಗೆ ಅಲಾಟ್ ಆಗಿದೆ 50ರಲ್ಲಿ. 1 to 21 ಹೈಯರ್ ಆರ್ಡರ್ಸು, 23 to 50 ಲೋವರ್ ಆರ್ಡರ್ಸು. ರಿಜೆಕ್ಟ್ ಅಂತ ನೀವು ಆಪ್ಷನ್ ಚೂಸ್ ಮಾಡಿದಾಗ, ಥರ್ಡ್ ಆಪ್ಷನ್ ಅಲ್ಲಿ ಚಾಯ್ಸ್ ಮಾಡಿದಾಗ, ಈ 22ನೇ ಆಪ್ಷನ್ ಡಿಲೀಟ್ ಆಗುತ್ತೆ. 22ನೇ ಆಪ್ಷನ್ ಡಿಲೀಟ್ ಆಗಿ 1 to 21 and 23 to 50, that is totally 49 options will be made available for you in your next round, that is second round. ಅದರ ಅರ್ಥ ನಿಮಗೆ ಈ 22ನೇ ಆಪ್ಷನ್ ಬೇಕಾಗಿಲ್ಲ, ಬಟ್ ನೀವು ಇನ್ನೂ 1 to 49 ಈ ಆಪ್ಷನ್ನ ಬಿಟ್ಟು ಬೇರೆ ಕಾಲೇಜುಗಳಲ್ಲಿ ನನಗೆ ಇಷ್ಟ ಇದೆ, ಯಾವ ಕಾಲೇಜ್ ಸಿಗುತ್ತೆ ನೋಡೋಣ, ಅಪ್ಗ್ರೇಡಿಗೆ ಬಯಸ್ತಾ ಇದ್ರೆ, ಅಕಸ್ಮಾತ್ ಕಟ್ ಆಫ್ ಚೆನ್ನಾಗಿದ್ರೆ ನೀವು ಮೇಲ್ಗಡೆ ಆಪ್ಷನ್ ತಗೋಬಹುದು, ಅಥವಾ ಸಾಧ್ಯತೆ ಇಲ್ಲ ಅಂದ್ರೂ ಕೂಡ ಕೆಳಗಡೆ ಆಪ್ಷನ್ ಲೋವರ್ ಆರ್ಡರ್ ಅಲ್ಲಿ ನಿಮಗೆ ಸಿಗುತ್ತೆ. ನೀವು ಯಾವುದು ಕಾಲೇಜು ಮತ್ತು ಬ್ರಾಂಚ್ ಹಾಕಿರ್ತೀರಿ ಅದರ ಪ್ರಕಾರ ಸಿಗುತ್ತೆ. ಆಯ್ತಾ? ಇದೇ ಡಿಫ್ರೆನ್ಸ್ ಸೆಕೆಂಡ್ ಆಪ್ಷನ್ಗೆ ಥರ್ಡ್ ಆಪ್ಷನ್ಸ್ಗೆ. ಸೆಕೆಂಡ್ ಆಪ್ಷನ್ಸ್ ಅಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್ ಮಾತ್ರ ಸಿಗುತ್ತೆ. ಥರ್ಡ್ ಚಾಯ್ಸ್ ಅಲ್ಲಿ ಅಲಾಟ್ ಆಗಿರೋ ಸೀಟ್ ಬಿಟ್ಟು ಮಿಕ್ಕಿದೆಲ್ಲ ಆಪ್ಷನ್ಸು ನಿಮಗೆ ಓಪನ್ ಆಗಿ ಸಿಗುತ್ತೆ ನಿಮ್ಮ ಲಾಗಿನ್ಸ್ ಅಲ್ಲಿ. ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದಾಗ 1 to 21 ಆಪ್ಷನ್ಸ್ ಅಲ್ಲಿ ನೀವು ರೀಆರ್ಡರಿಂಗ್ ಮಾಡ್ಕೋಬಹುದು. 10 ಇರೋದು 15 ಮಾಡ್ಬೋದು, 12 ಇರೋದು 10 ಮಾಡ್ಬೋದು, 4 ಮಾಡ್ಬೋದು. ಯು ಕ್ಯಾನ್ ರೀಸಫಲ್ ಅಂಡ್ ರೀಆರ್ಡರ್ ದ ಆಪ್ಷನ್ಸ್ ಬಿಟ್ವೀನ್ 1 to 21. ಥರ್ಡ್ ಆಪ್ಷನ್ ಚೂಸ್ ಮಾಡಿದಾಗ ಚಾಯ್ಸ್ 3 ನಲ್ಲಿ 1 to 49 ಆಪ್ಷನ್ಸ್ ಅನ್ನ ನೀವು ರೀಸಫಲ್ ಮಾಡಬಹುದು. ಮೇಲೆ ಕೆಳಗಡೆ ಅಥವಾ ಆಪ್ಷನ್ಸ್ ಅನ್ನ ನೀವು ಕೆಳಗಡೆ ತಗೊಂಡ್ಬರ್ಬೋದು, ಅಥವಾ ಅಕಸ್ಮಾತ್ ಅದೇ ಕಾಲೇಜಲ್ಲಿ ಬೇರೆ ಬ್ರಾಂಚನ್ನ ಆ್ಯಡ್ ಮಾಡೋದಾದ್ರೂ ಕೂಡ ಅದನ್ನ ಆ್ಯಡ್ ಮಾಡಿ ಅದನ್ನ ನೀವು ಪ್ರಿಫರೆನ್ಸ್ಗೆ ತಕ್ಕಂಗೆ ರೀಆರ್ಡರಿಂಗ್ ಮಾಡ್ಕೋಬಹುದು. ಹೊಸ ಕಾಲೇಜ್ ಏನಾದರೂ ಈ ಕೌನ್ಸಿಲಿಂಗ್ ಟೈಮಲ್ಲಿ ಪರ್ಮಿಷನ್ ಕೊಟ್ಟು ಆ್ಯಡ್ ಆಗಿದ್ರೆ ಕಟ್ ಆಫ್ ಇದು ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ, ಆ ಕಾಲೇಜ್ ಮಾತ್ರ ನಿಮಗೆ ಆ್ಯಡ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಕೆ ಅವರು. ಬೇರೆ ಹೊಸ ಕಾಲೇಜ್ ಆ್ಯಡ್ ಮಾಡೋದಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ. ಆ್ಯಡ್ ಮಾಡಿರೋ ಆಪ್ಷನ್ಸ್ ಲಿಸ್ಟಲ್ಲಿ ಮಾತ್ರ ನೀವು ಅದೇ ಕಾಲೇಜಲ್ಲಿ ಬೇರೆ ಬ್ರಾಂಚ್ನ ಆ್ಯಡ್ ಮಾಡ್ಬೋದು, ಅಥವಾ ಇಲ್ಲಿ ಇರೋ ಲಿಸ್ಟ್ನ ರೀಆರ್ಡರಿಂಗ್ ಮಾಡಿ ರೀಸೀಕ್ವೆನ್ಸಿಂಗ್ ಮಾಡ್ಬೋದು. ಇದು ಯಾರಿಗೆ ಅನುಕೂಲ ಆಗುತ್ತೆ ಅಂದರೆ ಥರ್ಡ್ ಆಪ್ಷನ್ನು, ಯು ಬಿಲೀವ್ ದ್ಯಾಟ್ ಯು ಕ್ಯಾನ್ ಸ್ಟಿಲ್ ಗೆಟ್ ಎ ಮಚ್ ಬೆಟರ್ ಸೀಟ್ ಆ್ಯಂಡ್ ಆರ್ ವಿಲ್ಲಿಂಗ್ ಟು ಟೇಕ್ ದ ರಿಸ್ಕ್. ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಂಡು ಟ್ರೈ ಮಾಡೋರಿಗೆ ಈ ಥರ್ಡ್ ಆಪ್ಷನ್ನು ವರ್ಕೌಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ರಿಸ್ಕ್ ಲೆವೆಲ್ ಜಾಸ್ತಿ, ಯಾಕಂದರೆ ರಿಜೆಕ್ಟ್ ಮಾಡಿದ ಮೇಲೆ ಆ ಸೀಟು ನಿಮ್ಮಿಂದ ಡಿಲೀಟ್ ಆಗಿ ಅದು ಸೀಟ್ ಮ್ಯಾಟ್ರಿಕ್ಸ್ ಪೂಲ್ಗೆ ವಾಪಸ್ ಹೋಗುತ್ತೆ, ಬೇರೆಯವರಿಗೆ ಕೂಡ ಅಲೋಕೇಟ್ ಆಗ್ಬೋದು ನೆಕ್ಸ್ಟ್ ರೌಂಡಲ್ಲಿ. ಗೊತ್ತಾಯ್ತಲ್ಲ? ಆಪ್ಷನ್ಸ್ 4 ಬಗ್ಗೆ ಹೇಳೋದಾದ್ರೆ ಇಟ್ ಈಸ್ ವೆರಿ ಸಿಂಪಲ್. ರಿಜೆಕ್ಟ್ ಅಂಡ್ ಎಕ್ಸಿಟ್ ಮೀನ್ಸ್ ಯು ಆರ್ ನೋವೇರ್ ಇಂಟ್ರೆಸ್ಟೆಡ್ ಇನ್ ಪಾರ್ಟಿಸಿಪೇಟಿಂಗ್ ಇನ್ ದ ಕೌನ್ಸಿಲಿಂಗ್. ಅದಕ್ಕೆ ಕಾರಣ ಬೇಕಾದಷ್ಟು ಇರ್ಬೋದು. ನೀವು ಕಾಮೆಡ್ಗೆ ಥ್ರೂನಲ್ಲಿ ಸೀಟ್ ತೊಗೊಂಡಿರ್ಬೋದು, ಅಥವಾ JEE ತೊಗೊಂಡಿರ್ಬೋದು, ಅಥವಾ ಬೇರೆ ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ನಲ್ಲಿ ಕಾಲೇಜ್ ಸೀಟ್ಗಳನ್ನ ತೊಗೊಂಡು ಆಲ್ರೆಡಿ ಅಡ್ಮಿಷನ್ ತೊಗೊಂಡಿದ್ರೆ ಇಲ್ಲಿ ನೀವು ರಿಜೆಕ್ಟ್ ಅಂಡ್ ಎಕ್ಸಿಟ್ ಅಲ್ಲಾಗಿ ನೀವು KCET ಕೌನ್ಸಿಲಿಂಗ್ ಇಂದ ಹೊರಗಡೆ ಬರಬಹುದು. ದೇರ್ ಇಸ್ ನೋ ರಿಸ್ಕ್ ಎಟ್ ಆಲ್. ಯು ಆರ್ ಸೆಕ್ಯೂರ್ಡ್ ಯುವರ್ ಪ್ಲೇಸ್ ಇನ್ ಸಮ್ ಅದರ್ ಕಾಲೇಜಸ್ ಆ್ಯಂಡ್ ಯು ವಿಶ್ ಟು ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗ್. ಇದು 4 ಮುಖ್ಯವಾದ ಚಾಯ್ಸಸ್ ನೀವು ಮಾಡಬೇಕಾಗಿರೋದು ಆಫ್ಟರ್ ದ ಫಸ್ಟ್ ರೌಂಡ್ ಅಲೋಕೇಶನ್ಸ್ ಅಲ್ಲಿ. ಅದನ್ನೇ ಸ್ವಲ್ಪ ವಿಸ್ತಾರವಾಗಿ ನಾನು ಬರೆದಿದ್ದೀನಿ ಇದನ್ನು ಇನ್ನೊಂದು ಸ್ಲೈಡಲ್ಲಿ. ಇಲ್ಲಿ ಏನಾಗಿದೆ ಆಲ್ರೆಡಿ ಸೇಮ್ ಎಕ್ಸ್ಪ್ಲನೇಷನ್ ಮಾತ್ರ ಇರೋದು. ರಿಸ್ಕ್ ಲೆವೆಲ್ ಫಸ್ಟ್ ರೌಂಡಲ್ಲಿ ನಿಲ್ಲು, ಏನೂ ಇಲ್ಲ, ಎಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ಸೆಕೆಂಡ್ ಆಪ್ಷನಲ್ಲಿ ಸ್ವಲ್ಪ ರಿಸ್ಕ್ ಲೆವೆಲ್ ಲೋ ಇರುತ್ತೆ, ಯಾಕಂದರೆ ಅಕಸ್ಮಾತ್ ಇದನ್ನ ನೀವು ಆಪ್ಟ್ ಮಾಡಿದಾಗ you may be losing a better college or a better branch if the cutoff goes low in the next round. ನೆಕ್ಸ್ಟ್ ರೌಂಡಲ್ಲಿ ಕಟ್ ಆಫ್ ಸ್ವಲ್ಪ ಲೋ ಆದಾಗ ಅಲೋಕೇಟ್ ಆಗಿರೋ ಕಾಲೇಜ್ಗಿಂತ ಒಳ್ಳೆ ಕಾಲೇಜು ಸಿಗೋ ಚಾನ್ಸ್ನಿಂದ ನೀವು ವಂಚಿತರಾಗ್ತೀರಿ. ಥರ್ಡ್ ಚಾಯ್ಸಲ್ಲಿ ಸ್ವಲ್ಪ ರಿಸ್ಕ್ ಲೆವೆಲ್ಲು ಮೀಡಿಯಂ ಟು ಹೈ, ನಿಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಏನು ಬರುತ್ತೋ ಗೊತ್ತಿಲ್ಲ, ಅಥವಾ ಇಲ್ಲಾಂದರೆ ಲೋವರ್ ಆರ್ಡರ್ಗೆ ಸ್ಯಾಟಿಸ್ಫೈ ಆಗಬೇಕಾಗತ್ತೆ ನೀವು. ಮೇಲ್ಗಡೆ ಇರೋ ಹೈಯರ್ ಆರ್ಡರ್ಸ್ ಅಲ್ಲಿ ಅಲೋಕೇಟ್ ಆಗಿಲ್ಲ ಅಂತಂದ್ರೆ ಇದೇ ಒಳ್ಳೇದಿತ್ತೇನೋ ಕಾಲೇಜು ಅಂತ ಕೂಡ ನೀವು ಭಾವಿಸಬಹುದು.
ಓಕೆ, ಆ ಥರ ನಿಮಗೆ ಅನಿಸೋದಾದರೆ ಆಪ್ಷನ್ 2 ಚೂಸ್ ಮಾಡ್ಬೋದು. ಇಲ್ಲ ನಾವು ರಿಸ್ಕ್ ತಗೋತೀನಿ ಅಂತ ತೊಂದರೆ ಇಲ್ಲ ಅಂತಂದರೆ ಚಾಯ್ಸ್ ನಂಬರ್ 3 ಇಸ್ ಓಕೆ ಫಾರ್ ಯು. ಸೊ ಹೀಗಾಗಿ ನಿಮಗೆ ನಾನು ಏನು ಹೇಳ್ತಾ ಇರೋದು ಅಂತಂದರೆ, ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡೋ ಟೈಮಲ್ಲಿ ನೀವು ಒಂದು ಲಿಸ್ಟ್ ರೆಡಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಿ. ನಿಮ್ಮ ಪ್ರಿಫರೆನ್ಸ್ನ ಆಲ್ರೆಡಿ ಕರೆಕ್ಟಾಗಿ ಸೆಟ್ ಮಾಡಿರ್ತೀರಿ. ಅದರ ಪ್ರಕಾರ ಕಾಲೇಜ್ ಅಲೋಕೇಟ್ ಆಗುತ್ತೆ. ಅಲೋಕೇಟ್ ಆದಮೇಲೆ ಥಿಂಕಿಂಗ್ ದ್ಯಾಟ್ ಯು ಮೇ ಬಿ ಹ್ಯಾವಿಂಗ್ ಎ ಬೆಟರ್ ಚಾಯ್ಸ್ ಬೇಸ್ ಆನ್ ದ ಕಟ್ ಆಫ್, ಅದನ್ನು ನೀವು ಸೆಕೆಂಡ್ ಆಪ್ಷನ್ ಅಥವಾ ಥರ್ಡ್ ಚಾಯ್ಸನ್ನು ಮಾಡ್ಬೋದು ಅದರ ಮೇಲೆ. ಬಟ್ ಮೇಕ್ ಶ್ಯೂರ್ ದ್ಯಾಟ್ ಯು ಟೇಕ್ ಅ ರೈಟ್ ಡಿಸಿಷನ್ ಡ್ಯೂರಿಂಗ್ ದಿಸ್ ಕೌನ್ಸಿಲಿಂಗ್ ಪ್ರೋಸೆಸ್, ಪರ್ಟಿಕ್ಯುಲರ್ಲಿ ಫಾರ್ ದ ರೌಂಡ್ 1. ಅದಕ್ಕೆ ನಾನು ಹೇಳೋದು, ಮೇಲೆ ಇರೋ ಆಪ್ಷನ್ಗಳು ಸಿಕ್ಕರೆ ನಿಮಗೆ ಒಳ್ಳೆಯ ಚಾಯ್ಸು. ಇಲ್ಲ ರೌಂಡ್ 3 ಅದು ಆಪ್ಷನ್ 3 ಚೂಸ್ ಮಾಡಿ ಲೋವರ್ ಆರ್ಡರ್ ಕೂಡ ಕನ್ಸಿಡರ್ ಮಾಡಿದ್ರೆ ಪರವಾಗಿಲ್ಲ ಅಂದ್ರೂ ಕೂಡ ಅದೊಂದು ಆಪ್ಷನ್. ಸೊ ಹೀಗಾಗಿ ನೀವು ಚಾಯ್ಸ್ ಮಾಡಬೇಕಾದ್ರೆ ಸರಿಯಾಗಿ ಮನೆಯಲ್ಲಿ ಪೋಷಕರ ಜೊತೆ ಡಿಸ್ಕಷನ್ ಮಾಡಿ ಕಾಲೇಜ್ ಬಗ್ಗೆ ಸಮಗ್ರವಾದ ಇನ್ಫಾರ್ಮೇಷನ್ ತಗೊಂಡು, ನಾನು ಆಲ್ರೆಡಿ ಹೇಳಿದಂಗೆ ಅದರದ್ದು ಕ್ವಾಲಿಟಿ, ಇನ್ಫ್ರಾಸ್ಟ್ರಕ್ಚರು, ಪ್ಲೇಸ್ಮೆಂಟ್ಸು, ಹಾಸ್ಟೆಲು, ಫುಡ್ಡು, ಎನ್ವೈರನ್ಮೆಂಟು, ಲೊಕೇಶನ್ನು, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡಿ. ಆಯ್ಕೆ ಮಾಡುವಾಗ ನಾನು ಹೇಳಿದ ಅಂಶಗಳನ್ನೆಲ್ಲ ಕಂಪ್ಲೀಟಾಗಿ ತಲೆಯಲ್ಲಿಟ್ಟುಕೊಂಡು ಚೂಸ್ ಮಾಡಿ, ಸೊ ದ್ಯಾಟ್ ಯು ವಿಲ್ ಬಿ ನಾಟ್ ಲೂಸಿಂಗ್ ಎನಿ ಗುಡ್ ಆರ್ ಬೆಟರ್ ಚಾಯ್ಸಸ್ ಇನ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ಅದಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗ, ಕಟ್ ಆಫ್ ರ್ಯಾಂಕ್ ಬಂದಾಗ, ಫಸ್ಟ್ ರೌಂಡ್ ಕಟ್ ಆಫನ್ನು ಬಿಟ್ಟಿರ್ತಾರಲ್ಲ, ಅದರಲ್ಲಿ ನೀವು ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗಿರೋ ಅಲೋಕೇಟೆಡ್ ಕಾಲೇಜ್ಗಿಂತ ನಿಮ್ಮ ಹೈಯರ್ ಆರ್ಡರ್ ಆಪ್ಷನ್ಸಲ್ಲಿ ಕಟ್ ಆಫನ್ನು ಚೆಕ್ ಮಾಡ್ಕೊಳ್ಳಿ. ದೆನ್ ಯು ವಿಲ್ ಕಮ್ ಟು ನೋ ಸಮ್ ಬ್ರೀಫ್ ಇನ್ಫಾರ್ಮೇಷನ್. ಅದರದ್ದು ಸ್ವಲ್ಪ ಮಾಹಿತಿ ತೊಗೊಂಡು ನಿಮಗೆ ಒಂದು ಅನುಕೂಲ ಆಗುತ್ತೆ ಡಿಸಿಷನ್ ತೊಗೊಳಕ್ಕೆ. ನಾನು ರೌಂಡ್ 2ಗೆ ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಡಲಿ ಅಥವಾ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟಾಗ ಹೈಯರ್ ಆರ್ಡರ್ ಆಪ್ಷನ್ಸ್ ನನಗೆ ಸಿಗುತ್ತೋ ಇಲ್ಲೋ ಅನ್ನೋದು ಒಂದು ಅಂದಾಜು ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಆ ಕಟ್ ಆಫ್ ರ್ಯಾಂಕ್ ಮೇಲೆ. ಆ ಬೇಸಿಸ್ ಮೇಲೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ನೀವು ಆಯ್ಕೆ ಮಾಡ್ಬೋದು. ಚಾಯ್ಸ್ 1 ಅಂತೂ ಯಾರಿಗೂ ಸಂಬಂಧನೇ ಇರೋದಿಲ್ಲ. ನನಗೆ ಆಲ್ರೆಡಿ ಸ್ಯಾಟಿಸ್ಫೈ ಆಗಿದೆ, ಐ ಆಮ್ ಗುಡ್ ವಿತ್ ಅಲೋಕೇಶನ್, ಐ ಆಮ್ ಫ್ರೀಸಿಂಗ್ ಆ್ಯಂಡ್ ಎಕ್ಸಿಟಿಂಗ್, ಮುಗಿತಾ ಒಂದು. ಸೊ ಈ ಥರ ನಿಮಗೆ ಏನಾದರೂ ಈಗ ಸೀಟ್ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ, ಚಾಯ್ಸ್ ಫಿಲ್ಲಿಂಗ್ ಪ್ರೊಸೆಸ್ಸಲ್ಲಿ, ಈ ಕಂಪ್ಲೀಟ್ KCET ಕೌನ್ಸಿಲಿಂಗಲ್ಲಾಗಲಿ ಅಥವಾ ಆಪ್ಷನ್ ಆ್ಯಡಿಂಗ್ ಆ್ಯಂಡ್ ಡಿಲೀಟಿಂಗ್ ಏನಾದರೂ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿದ್ದರೆ ನೀವು ಇಮಿಡಿಯೇಟಾಗಿ ನಿಮ್ಮ ರ್ಯಾಂಕು ಮತ್ತು ಪ್ರಿಫರೆನ್ಸನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಬೆಸ್ಟ್ ಪಾಸಿಬಲ್ ಕಾಲೇಜ್ ಸಿಗೋ ಥರ ಮಾಡೋ ಕೆಲಸ ನಂದು, ಆ್ಯಟ್ ಫ್ರೀ ಆಫ್ ಕಾಸ್ಟ್. ಪ್ಲೀಸ್ ಮೇಕ್ ಇಟ್. ನಾನು ಯಾವುದೇ ಚಾರ್ಜಸ್ಸನ್ನು ಮಾಡ್ತಾ ಇಲ್ಲ ಕೌನ್ಸಿಲಿಂಗಿಗೆ. ನಿನ್ನೆನೂ ಕೂಡ ಒಂದಿಬ್ಬರು ಪೋಷಕರು ಕ್ವಶನ್ಸ್ ಕೇಳಿದರು, ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟರೆ ನನಗೆ ಇರೋ ಕಾಲೇಜ್ ಕೂಡ ಹೋಗುತ್ತಲ್ಲ ಸರ್ ಅಂತೇಳಿ. ಹಂಗಾಗೋದಿಲ್ಲ. ಅಕಸ್ಮಾತ್ ನೀವು ರಿಜೆಕ್ಟ್ ಅಂತ ಕೊಟ್ಟಾಗ ಇರೋದು ಒಂದೇ ಕಾಲೇಜ್ ಹೋಗುತ್ತೆ ಅಲೋಕೇಟ್ ಆಗಿರೋದು, ಮಿಕ್ಕಿದೆಲ್ಲ ಆಪ್ಷನ್ಸ್ ಇರುತ್ತೆ. ಎಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಕೊಟ್ಟಾಗ ಕೆಳಗಡೆ ಇರೋ ಆಪ್ಷನ್ಸ್ ಮಾತ್ರ ಹೋಗುತ್ತೆ. ಎರಡೂ ಆಪ್ಷನ್ಸಲ್ಲಿ ಹೊಸ ಕಾಲೇಜ್ ಆ್ಯಡ್ ಮಾಡೋ ಆಪ್ಷನ್ಸ್ ಮಾತ್ರ ಇರೋದಿಲ್ಲ. ಓನ್ಲಿ ಯು ಕ್ಯಾನ್ ರೀಆರ್ಡರ್, ರೀಸಫಲ್ and add the new branch from the same college itself, not from the new college. In case if there are any new college additions, you can make it possible. So ಹೀಗಾಗಿ ಎಕ್ಸ್ಪ್ಲೋರ್ ಎಜು ಚಾನಲ್ ನಿಮಗೆ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಕಂಟೆಂಟನ್ನು ತರ್ತಾ ಇರುತ್ತೆ. KCET ಕೌನ್ಸಿಲಿಂಗ್ ಬಗ್ಗೆ ಯಾವುದೇ ಥರ ಭಯ ಬೇಡ. ಯಾವುದೇ ಥರ ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಯಾವುದೇ ಟೈಮಲ್ಲಿ ಮೂಡಿದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಐ ವಿಲ್ ಬಿ ದೇರ್ ಟು ಗೈಡ್ ಯು ಅಂಟಿಲ್ ಯು ಗೆಟ್ ಎ ಡ್ರೀಮ್ಡ್ ಕಾಲೇಜ್ ಆ್ಯಂಡ್ ಬ್ರಾಂಚ್. ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ, ಪೋಷಕರಿಗೂ ಕೂಡ ಈ ವಿಡಿಯೋ ತಲುಪಲಿ. ಅವರಲ್ಲಿರೋ ಕನ್ಫ್ಯೂಷನ್ನು ಈ ವಿಡಿಯೋ ಮುಖಾಂತರ 100% ಕ್ಲಾರಿಫೈ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.